नारायणं पूर्णवनीकदेहं दोषमर्पितमप्यखिलैः स्वक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्. ಶಾಸ್ತ್ರಯೋನಿತ್ವಾಧಿಕರಣದ ಸಾಂಖ್ಯಂ ಯೋಗ ಪಾಶುಪತಂ ಎನ್ನುವಂತಹ ಆ ಒಂದು ಭಾಷ್ಯ ಆಗಬೇಕಿದೆ. ಇನ್ನೊಮ್ಮೆ ಓದೋಣ. ಹೇಳಿಕೊಡ್ತೇನೆ, ಹೇಳಬೇಕು. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಇತಿ ಆರಭ್ಯ ವೇದ ಪಂಚರಾತ್ರಯೋಃ ಐಕ್ಯಾಭಿಪ್ರಾಯೇಣ ಪಂಚರಾತ್ರಸ್ಯೈವ ಪ್ರಾಮಾಣ್ಯಂ ಉಕ್ತಂ. ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಮೋಕ್ಷಧರ್ಮೇಷು ಅಪಿ ಶಾಸ್ತ್ರಂ ಯೋನಿಃ ಪ್ರಮಾಣಂ ಅಸ್ಯ ಇತಿ ಶಾಸ್ತ್ರಯೋನಿಃ. ಇಲ್ಲಿ ಹಿಂದೆ ಯಾವುದ್ಯಾವುದು ಪ್ರಮಾಣವಾಗತ್ತೆ ಶಾಸ್ತ್ರಗಳು ಅಂತ ಹೇಳಿದರು. ಭಾರತ, ಪಂಚರಾತ್ರ, ಮೂಲ ರಾಮಾಯಣ, ನಾಲ್ಕು ವೇದಗಳು, ಇವನ್ನೆಲ್ಲ ಶಾಸ್ತ್ರ. ಇದಕ್ಕೆ ಅನುಕೂಲಕರವಾದಂತಹ ಉಳಿದ ಇನ್ಯಾವುದೇ ಶಾಸ್ತ್ರ ಆಗಿರಲಿ, ಅದು ಇನ್ಯಾವುದೇ ಗ್ರಂಥ ಆಗಿರಲಿ, ಅದು ಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ಇದಕ್ಕೆ ವಿರುದ್ಧವಾದ ಇನ್ನುಳಿದವು ಎಲ್ಲವೂ ಕೂಡ ಕುವರ್ತ್ಮ ತತ್, ಅದು ಕೆಟ್ಟ ಹಾದಿ ಅಂತ ಹೇಳಿದರು. ಈಗ ಸಾಂಖ್ಯಯೋಗ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ ಆಗಮ, ವೇದ, ಆರಣ್ಯಕ, ಒಂದೊಂದು ವೇದ, ಅದು ಪಂಚರಾತ್ರ. ಅದನ್ನು ವೇದ ಅಂತ ಯಾಕೆ ಕರಿತೇವೆ ಅಂದರೆ ಅದರಲ್ಲಿ ವೇದಕ್ಕೂ ಅದಕ್ಕೂ ಐಕ್ಯ. ಯಾಕೆ ಅಂತಂದರೆ ವೇದದ ಅರ್ಥವನ್ನೇ ಅದು ಹೇಳುತ್ತೆ. ಆ ವೇದಾರ್ಥವೇ ಪಂಚರಾತ್ರ. ಅದರಿಂದಾಗಿ ಆ ಪಂಚರಾತ್ರಾಗಮಕ್ಕೆ ಪ್ರಾಮಾಣ್ಯ ಇದೆ. ಪಂಚರಾತ್ರವನ್ನು ಹೊರತುಪಡಿಸಿ ಇನ್ನುಳಿದವುಗಳಿಗೆ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ ಶಾಸ್ತ್ರ ಅಂತ ಏನೇನಿವೆ ಅವುಗಳಿಗೆ ಪ್ರಾಮಾಣ್ಯ ಇಲ್ಲ. ಅನ್ಯೇಷಾಂ, ಅದನ್ನೇ ಹೇಳಿದ್ದು. ಐಕ್ಯಾಭಿಪ್ರಾಯೇಣ ಪಂಚರಾತ್ರಸ್ಯ ಪ್ರಾಮಾಣ್ಯಂ ಉಕ್ತಂ. ಇತರೇಷಾಂ, ಇನ್ನುಳಿದವುಗಳಿಗೆ ಭಿನ್ನಮತತ್ವಂ, ಪಾಶುಪತಾದಿ ಆಗಮಗಳಿಗೆ ಭಿನ್ನಮತತ್ವಂ, ವಿರುದ್ಧಾರ್ಥಗಳನ್ನು ಹೇಳಲ್ಪಟ್ಟಿದೆ. ಅದರಲ್ಲಿ ಮಹಾಭಾರತದಲ್ಲಿ ಬರುವಂತಹ ಮೋಕ್ಷ ಧರ್ಮದಲ್ಲಿ ಅದೊಂದು ಪ್ರಸಂಗ. ಮೋಕ್ಷ ಧರ್ಮ ಉಪದೇಶವನ್ನು, ಮೋಕ್ಷವನ್ನು ಪಡಿಬೇಕು ಅಂತ ನಾವು ಯಾವ ಯಾವ ಧರ್ಮವನ್ನು ನಾವು ಅನುಸರಿಸಬೇಕು, ಅದರಲ್ಲಿ ಬರುವಂತಹ ಈ ಮಾತನ್ನು ಆಚಾರ್ಯರಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಮೋಕ್ಷಧರ್ಮೇಷು ಅಪಿ ಶಾಸ್ತ್ರಂ ಯೋನಿಃ
ಪ್ರಮಾಣಸ್ಯ ಶಾಸ್ತ್ರಂ ಯೋನಿ ಯಸ್ಯ. ಇಲ್ಲಿ ಕೆಲವರು ಸೂತ್ರಕಾರರು ಶಾಸ್ತ್ರಯೋನಿ ಅಂತಂದ್ರೆ ಶಾಸ್ತ್ರಕ್ಕೆ ಶಾಸ್ತ್ರದ ಯೋನಿ, ಶಾಸ್ತ್ರಕ್ಕೆ ಕಾರಣ ಯಾರು ಅವರು ಎಂಬುದಾಗಿ ಷಷ್ಠೀ ತತ್ಪುರುಷವನ್ನು ಮಾಡ್ತಾರೆ. ಶಾಸ್ತ್ರಸ್ಯ ಯೋನಿ ಅಂತ ಆಚಾರ್ಯರು ಹಾಗೆ ಮಾಡಲಿ, ಷಷ್ಠೀ ತತ್ಪುರುಷ ಸಮಾಸವನ್ನು ಮಾಡಲಿಲ್ಲ, ಬಹುವ್ರೀ ಸಮಾಸವನ್ನು. ಶಾಸ್ತ್ರಂ ಯೋನಿ ಯಸ್ಯ, ಶಾಸ್ತ್ರವು ಕಾರಣ ಯಾವುದಕ್ಕೋ ಅದು ಶಾಸ್ತ್ರ ಯೋನಿ. ಇಲ್ಲಿ ಪರಮಾತ್ಮ ಅಂತ ಹೇಳೋದಿಲ್ಲ, ಪರಮಾತ್ಮ ಅತೀಂದ್ರಿಯ ಸರಿ, ಅವನು ಈ ಪ್ರಾಮಾಣ್ಯ ಉಳ್ಳಂತಹ ಪ್ರಮಾಣಗಳಿಂದ ಅವನು ತಿಳಿಯಲ್ಪಡ್ತಾನೆ. ಈ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮಗಳಲ್ಲಿ ಪ್ರಾಮಾಣ್ಯ ಬರೋದು ಹೇಗೆ ಅಂತಂದ್ರೆ ಅದು ಶಾಸ್ತ್ರದಿಂದಾಗಿ. ಶಾಸ್ತ್ರಂ ಯೋನಿ ಯಸ್ಯ ಪ್ರಮಾಣಸ್ಯ, ಪ್ರಮಾಣಕ್ಕೆ ಶಾಸ್ತ್ರವೇ ಕಾರಣ. ಆ ಪ್ರಮಾಣಗಳಲ್ಲಿ ಪ್ರಾಮಾಣ್ಯ ಬರಲಿಕ್ಕೆ ಶಾಸ್ತ್ರ ಕಾರಣ. ಆದ್ದರಿಂದಾಗಿ ಶಾಸ್ತ್ರಂ ಯೋನಿ ಯಸ್ಯ ಎಂಬುದಾಗಿ ಬಹುವ್ರೀ ಸಮಾಸವನ್ನು ಮಾಡಬೇಕೇ ಹೊರತು, ಅಂದರೆ ಇಲ್ಲಿ ಶಾಸ್ತ್ರಂ ವೇದಾದಿ ಶಾಸ್ತ್ರವು ಯೋನಿ ಪ್ರಮಾಣವು ಅಸ್ಯ ಯಾವ ವಿಷಯದಲ್ಲಿ, ಪರಮಾತ್ಮನೇ ಜಗತ್ಕಾರಣನಾಗಿದ್ದಾನೆ ಅಂತ ಶಾಸ್ತ್ರಗಳೇ ಹೇಳತ್ತೆ. ಹಾಗೆ ತಿಳ್ಕೊಳ್ಳಬೇಕೇ ಹೊರತು ನಾವು ಸಾಕ್ಷಾತ್ತಾಗಿ ಅನುಮಾನವನ್ನು ಮಾಡೋ ಹಾಗಿಲ್ಲ ಅಂತ ಇದರ ಅಭಿಪ್ರಾಯ. ಸಂಪೂರ್ಣ ಈ ಒಂದು ಅಧಿಕರಣ, ಶಾಸ್ತ್ರಯೋನಿತ್ವ ಅಧಿಕರಣ, ಅದರ ಸಮಗ್ರ ಚಿಂತನೆ ಮಾಡೋದಾದರೆ ಈ ಜಗತ್ಕಾರಣತೆ ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಾಚ ಯಸ್ಮಾತ್, ಈ ಸೃಷ್ಟಿ ಸ್ಥಿತಿ ಲಯಗಳು ಅದಕ್ಕೆಲ್ಲ ಕಾರಣ ಯಾರ್ಯಾರು ಅಂತ ಬಂದಾಗ ರುದ್ರಾದಿ ದೇವತೆಗಳೆಲ್ಲ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬ ಶ್ರುತಿಗಳಲ್ಲಿ ಜಗತ್ಕಾರಣ ರುದ್ರನೋ ವಿಷ್ಣುವೋ ಸಂದೇಹ, ರುದ್ರಾದಿಗಳೇ ಅಂತ ಪೂರ್ವಪಕ್ಷ ಬರುತ್ತದೆ. ಹೇಗೆ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿವೆ, ಘಟವನ್ನ ಮಾಡಿದವನು ಯಾರು, ಕುಂಬಾರ ಅಂತ ಹೇಳ್ತೇವೆ. ಹಾಗೆ ಜಗತ್ತನ್ನ ಮಾಡಿದವನು ಯಾರಾದರೂ ಬಾಗಿರಬೇಕಲ್ಲ, ಅವನು ರುದ್ರ ಅಂತ ಹೇಳ್ತೇವೆ. ಏನು ಪ್ರಮಾಣ? ಶೈವಾದಿಗಳು ಪ್ರಮಾಣ ಇಲ್ಲ, ಅವುಗಳು ಶಾಸ್ತ್ರವೇ ಆಗೋದಿಲ್ಲ. ಯಾವ ಶಾಸ್ತ್ರಗಳು ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ನಿನ್ನೆ ತಾನೇ ನೋಡಿದ್ವಿ. 4 ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ, ಅವುಗಳಲ್ಲಿ ಎಲ್ಲೂ ಕೂಡ ರುದ್ರದೇವರು ಜಗತ್ಕರ್ತೃಗಳು ಅಂತ ಎಲ್ಲೂ ಹೇಳಿಲ್ಲ. ಅದರಿಂದಾಗಿ ಅಲ್ಲ, ಅನುಮಾನವನ್ನು ಮಾಡ್ತೇವೆ ಅಂತಂದ್ರೆ ಬರೀ ಅನುಮಾನವು, ಸ್ವತಂತ್ರ ಅನುಮಾನವು ಅತೀಂದ್ರಿಯವಾದ ಪರಮಾತ್ಮನ ವಿಷಯದಲ್ಲಿ ಅದು ಪ್ರಮಾಣ ಅಂತ ಆಗೋದಿಲ್ಲ. ಶ್ರುತಿ ಸಹಕೃತವಾದಂತಹ ಅನುಮಾನ ಪ್ರಮಾಣ ಆಗತ್ತೆ. ಶ್ರುತಿ ಸಹಕೃತವಾಯಿತು ಅಂತ ಆದರೆ ನೀವು ಶ್ರುತಿಯ ಒಂದು ಡೆಫಿನೇಷನ್ ಅಥವಾ ಎಕ್ಸಾಂಪಲ್ ಆಗಿ ಕೊಟ್ಟು ಅನುಮಾನ ಮಾಡ್ತೀರಿ ಅಂತ ಆದರೆ ಆವಾಗ ಎಲ್ಲೂ ಕೂಡ ಶ್ರುತಿ ರುದ್ರದೇವರು ಜಗತ್ಕರ್ತರು ಅಂತ ಹೇಳೋದಿಲ್ಲ, ವಿಷ್ಣುವೇ ಜಗತ್ಕರ್ತರು ಅಂತ ಹೇಳೋದು. ಏಕೋ ನಾರಾಯಣೋ ಆಸೀತ್ ನ ಬ್ರಹ್ಮ ನಚ ಶಂಕರ. ನಾರಾಯಣ ಒಬ್ಬನೇ ಇದ್ದ ಸೃಷ್ಟಿಯ ಆದಿಯಲ್ಲಿ, ಬ್ರಹ್ಮನೂ ಇರಲಿಲ್ಲ, ನಚ ಶಂಕರ ರುದ್ರರೂ ಇರಲಿಲ್ಲ. ಈ ರೀತಿ ಅನೇಕ ಪ್ರಮಾಣಗಳನ್ನು ಕೊಡ್ತಾ ಇನ್ನುಳಿದ ಶಾಸ್ತ್ರಗಳು ಯಾಕೆ ಆಗೋದಿಲ್ಲ? ಅವು ಮೋಹಕ್ಕೋಸ್ಕರವಾಗಿ ಮಾಡಿರುವಂತಹ ಶಾಸ್ತ್ರಗಳು. ಅದರಿಂದಾಗಿ ಅದರಿಂದ ನಾವು ಅದೇ ಪ್ರಮಾಣ ಅಂತ ಇಟ್ಟುಕೊಂಡು ಇತರರಿಗೆ ನಾವು ಜಗತ್ಕರ್ತೃತ್ವ ಒಪ್ಪೋದು ಸಾಧ್ಯ ಇಲ್ಲ. ಹಾಗಾದ್ರೆ ಜಗತ್ಕಾರಣ ಯಾರು? ಪರಮಾತ್ಮ. ಜನ್ಮಸ್ಯ ಯತಃ, ಅಂತಹ ಜಗತ್ಕಾರಣನ ತಿಳಿಸುವುದು ಶಾಸ್ತ್ರವೇನೆ. ಆ ಶಾಸ್ತ್ರಗಳು, ಇಂತಹ ಶಾಸ್ತ್ರಗಳು
ಆದ್ದರಿಂದ ಶಾಸ್ತ್ರದಿಂದಾಗಿ ಜಗತ್ಕಾರಣ ಯಾರಂತ ತಿಳಿದು ಅವನೇ ಬ್ರಹ್ಮ ಅಂತ ತಿಳಿದು ಅಂತಹ ಬ್ರಹ್ಮನ ನಾವು ಜಿಜ್ಞಾಸ ಮಾಡಿದಾಗ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಮೊದಲನೇ ಸೂತ್ರಕ್ಕೆ ಮತ್ತೆ ಹೋಗಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅತಃ ಅಥಾತೋ ಅಥ ಅಧಿಕಾರ ಪ್ರಾಪ್ತ್ಯನಂತರಂ ಅತಃ ಮೋಕ್ಷರೂಪ ಪ್ರಯೋಜನ ಸದ್ಭಾವಾತ್ ಜಿಜ್ಞಾಸಾ ಕರ್ತವ್ಯ. ಬ್ರಹ್ಮಣಃ ಬ್ರಹ್ಮ ಶಬ್ದ ವಾಚ್ಯನಾದ ವಿಷ್ಣುವಿನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಸಮಗ್ರ ಈ ಒಂದು ಶಾಸ್ತ್ರ ಯೋನಿತ್ವಾಧಿಕರಣದ ಚಿಂತನೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಇಲ್ಲ ಪ್ರಶ್ನೆ ಇಲ್ಲ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಮುಂದಿನದ್ದು ಸಮನ್ವಯಾಧಿಕರಣ ಅಲ್ಲ, ಹೌದು, ಶಾಸ್ತ್ರದಿಂದಾಗಿ ಪ್ರಾಮಾಣ್ಯವನ್ನು ನೀವು ತಿಳಿದುಕೊಂಡು ಅದರಿಂದಾಗಿ ಪರಮಾತ್ಮನೇ ವಿಷ್ಣುವೇ ಜಗತ್ಕಾರಣ ಅಂತ ತಿಳಿದುಕೊಂಡು ಅವನೇ ಬ್ರಹ್ಮ, ಅವರನ್ನು ಜಿಜ್ಞಾಸೆಯನ್ನು ಮಾಡ್ತೀರಿ. ಇಲ್ಲಿ ಅದರಲ್ಲಿ ಬರುವಂತಹ ಶಬ್ದಗಳ ಸಮನ್ವಯ ಹೇಗೆ ಮಾಡ್ತೀರಿ ಅನ್ನೋದು ಮುಖ್ಯ. ಅಂದರೆ ನಮಗೆ ಮೇಲೆ ನೋಡಬೇಕಾದ್ರೆ ಬೇರೆ ಯಾರೋ ಈ ಪಾಶುಪತಾದಿ ಆಗಮವನ್ನು ಬಿಟ್ಟು ಶಾಸ್ತ್ರ ಅಂತ ಯಾವುದ್ಯಾವ್ದು ಇದೇನೋ, ಭಾರತ, ಪಂಚರಾತ್ರ, ಮೂಲ ರಾಮಾಯಣ, 4 ವೇದಗಳು ಅಂತ ಯಾವುದ್ಯಾವುದು ಇದೇನೋ, ಅದರಲ್ಲೂ ನಮಗೆ ಕೆಲವೊಮ್ಮೆ ಶಾಸ್ತ್ರವಾದಂತಹ ಅವುಗಳಲ್ಲಿ ಏನೇ ಮೇಲಿನ ಅರ್ಥವೇ ಬೇರೆ, ಬೇರೆ ಯಾರೋ ಜಗತ್ಕಾರಣ, ಸೃಷ್ಟಿಕರ್ತ ಚತುರ್ಮುಖ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ರುದ್ರ ಅಂತ ಸೃಷ್ಟ್ಯಾದ್ಯಷ್ಟಕಗಳನ್ನು ಕೊಡುವಂಥವನು ಪರಮಾತ್ಮ ಅಂತ ಹೇಳಿ ನಾವು 2ನೇ ಸೂತ್ರದಲ್ಲಿ ನೋಡಿದ್ವಿ. ಹಾಗಾದರೆ ಈ ಎಲ್ಲವನ್ನೂ ಪರಮಾತ್ಮನೇ ಕೂಡಿಸೋದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸಮನ್ವಯ ಮಾಡಬೇಕು ಸರಿಯಾಗಿ. ಯಾವುದರಿಂದ ಸಮನ್ವಯ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತಾ ಬರ್ತಾರೆ. ಹೇಳಬೇಕು ಸೂತ್ರವನ್ನ. ಓಂ ತತ್ವ ಸಮನ್ವಯಾತ್ ಓಂ. ಏನಿದು? ಸೂತ್ರದ ಅರ್ಥ ನೋಡಬೇಕು ಮುಖ್ಯವಾಗಿ, ಭಾಷ್ಯದ ಅರ್ಥ ತದನಂತರ. ನೋಡ್ರಿ, ಆಗ ಭಾಷ್ಯ ನೋಡೋಣ. ಇಲ್ಲಿ ಅಜ್ಞಾನಾಂ ಪ್ರತೀಯಮಾನಮಪಿ ಹೇಳಬೇಕು ಎಲ್ಲರೂ. ಅಜ್ಞಾನಾಂ ಪ್ರತೀಯಮಾನಮಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವಂ ಕುತಃ. ಅಜ್ಞಾನಿಗಳಿಗೆ ರುದ್ರಾದಿ ದೇವತೆಗಳು ಪ್ರತೀಯಮಾನಮಪಿ, ರುದ್ರಾದಿ ದೇವತೆಗಳು ಜಗತ್ಕಾರಣ ಅಂತ ತಿಳಿದರೂ ನ ಇತರೇಷಾಂ ಶಾಸ್ತ್ರಯೋನಿತ್ವಂ, ಅವರಿಗೆ ಅವರು ಈ ಶಬ್ದದಿಂದ ಅವರು ಪ್ರತಿಪಾದಿತರಾಗಿದ್ದಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಶಾಸ್ತ್ರಯೋನಿತ್ವ ಅಂದರೆ ಶಾಸ್ತ್ರ ಪ್ರತಿಪಾದ್ಯ ಅಂತ ಅರ್ಥ. ಈ ಶಬ್ದದಿಂದ ಅಲ್ಲಿ ಶಂಕರ ಅಂತ ಶಬ್ದವನ್ನೇ ಬಳಸಿದರೂ ಶಂಕರ ಶಬ್ದ ವಾಚ್ಯನಾದವನು ರುದ್ರನಲ್ಲ, ಬೇರೆ ಯಾರೋ, ಅದು ಪರಮಾತ್ಮ ಅಂತ ಮುಂದೆ ಹೇಳ್ತಾರೆ. ಅದರಿಂದ ಅದು ಸರಿಯಲ್ಲ. ಯಾಕೆ ಅಂತಂದರೆ ಅದಕ್ಕೆ ಸೂತ್ರ ಹೊರಟಿದ್ದು ತತ್ವ ಸಮನ್ವಯಾತ್. ಏನ್ ತತ್ವ ಸಮನ್ವಯಾತ್? ತತ್ತು ಅವನಾದರೋ ಅಂತ ಅರ್ಥ. ಅವನೇ ಅಂತ ಹೇಳ್ತೇವೆ. ತತ್ತು ಅವನಾದರೋ, ಏನಿದು ಅವನಾದರೋ? ಈ ಜಗತ್ ಕಾರಣತ್ವೇನ ಸಕಲ ಶ್ರುತಿ ಪ್ರತಿಪಾದ್ಯನಾದ ಆ ವ್ಯಕ್ತಿಯಾದರೋ. ಓಂ ಅಂತ ಇದು ಓಂಕಾರ. ಓಂಕಾರ ಏನು ಹೇಳ್ತದೆ? ಓಂ ಶಬ್ದ, ಓಂಕಾರ ಶಬ್ದ ವಾಚ್ಯನಾದವನು ಪರಮಾತ್ಮ. ಸಮನ್ವಯಾತ್, ಸಮನ್ವಯ ಮಾಡುತ್ತೇವೆ. ಯಾವುದರಿಂದ? ಈ ಒಂದು ಶಬ್ದ, ಘಟ ಶಬ್ದ, ಘಟ ಅನ್ನುವಂತಹ ಶಬ್ದ ವಸ್ತು ಬಿಡಿ, ಇದು ವಸ್ತು ಘಟ, ಮಣ್ಣಿನ ಮಡಿಕೆ.
ಇದು ಘಟ ಅನ್ನೋ ಒಂದು ಸಂಸ್ಕೃತ ಶಬ್ದ, ಇದು ಇದನ್ನೇ ಹೇಳುತ್ತೆ, ಅದು ರೂಢಿ ಅಷ್ಟೇ. ಇದು ಈ ಘಟ ಅನ್ನುವಂತಹ ಶಬ್ದ ಈ ಒಂದು ವಸ್ತುವನ್ನೇ ಹೇಳುತ್ತೆ ಅನ್ನಲಿಕ್ಕೆ ಏನು ಪ್ರಮಾಣ? ಹೀಗೆ ಅನೇಕ ಶಬ್ದಗಳಿವೆ. ಶಂಕರ ಅನ್ನುವಂಥ ಶಬ್ದ ವಿಷ್ಣುವನ್ನೇ ಹೇಳುತ್ತೆ ಅನ್ನಲಿಕ್ಕೆ ಏನು ಪ್ರಮಾಣ, ಏನು ಕಾರಣ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸಮನ್ವಯ. ಸಮನ್ವಯ ಮಾಡುತ್ತೇವೆ ಯಾವುದರಿಂದ ಅಂತಂದ್ರೆ ಉಪಕ್ರಮ ಉಪಸಂಹಾರಾದಿ ಲಿಂಗಗಳಿಂದ. ಅದರ ಮುಂದಿನ ಭಾಷೆದಲ್ಲೇ ಹೇಳ್ತಾರೆ ತಾತ್ಪರ್ಯ ಲಿಂಗ ಅಂತ ಕರಿತೇವೆ. ಈ ಒಂದು ಶಬ್ದದ ತಾತ್ಪರ್ಯ ಏನು ಅನ್ನೋದನ್ನ ನಾವು ಉಪಕ್ರಮ ಉಪಸಂಹಾರಾದಿ ಲಿಂಗಗಳಿಂದ ತಿಳ್ಕೊಳ್ಬೇಕ್ರಿ. ಏನು ಅನ್ನೋದನ್ನ. ಹಾಗಾದ್ರೆ ಈ ರುದ್ರಾದಿ ಸಕಲ ಶಬ್ದಗಳು ಅವನಲ್ಲೇ ಸಮನ್ವಯವಾಗುವುದು. ತತ್ತು ಸಮನ್ವಯಾತ್, ಆ ವ್ಯಕ್ತಿಯಲ್ಲೇನೆ, ಜಗತ್ಕಾರಣನಾದ ಆ ವ್ಯಕ್ತಿಯಲ್ಲೇನೆ ಸಮನ್ವಯಾತ್. ಸಕಲ ಶಬ್ದಗಳೂ ಕೂಡ ಅವನಲ್ಲೇ ಸಮನ್ವಯವಾಗತ್ತೆ. ಹೇಗೆ? ಉಪಕ್ರಮ ಉಪಸಂಹಾರಾದಿ ಲಿಂಗಗಳಿಂದ. ಏನದು ಅನ್ನೋದನ್ನು ಮುಂದೆ ಹೇಳ್ತಾರೆ ನೋಡಿ, ಹೇಳಬೇಕು. ಅನ್ವಯ ಉಪಪತ್ಯಾದಿ ಲಿಂಗಂ. ಅನ್ವಯ ಉಪಪತ್ಯಾದಿ ಲಿಂಗಂ ಉಕ್ತಂ ಚ ಬೃಹತ್ ಸಂಹಿತಾಯಾಂ. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾಫಲಂ ಅರ್ಥಾವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ನಾವು ಒಂದು ತಾತ್ಪರ್ಯವನ್ನ, ಒಂದು ಶಬ್ದದ ಅರ್ಥವನ್ನ ಈ ಶಬ್ದಕ್ಕೆ ಇದೇ ಅರ್ಥ ಅಂತ ನಾವು ಡಿಸೈಡ್ ಮಾಡಬೇಕು ಅಂತಾದರೆ ಈ ಎಲ್ಲವೂ ಬೇಕ್ರಿ. ಉಪಕ್ರಮ ಉಪಸಂಹಾರಗಳು, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಉಪಪತ್ತಿ. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ, ಈ 7 ಬೇಕು. ಉಪಕ್ರಮಾದಿ ತಾತ್ಪರ್ಯ ಲಿಂಗೈ ಸಮ್ಯಕ್ ನಿರೂಪ್ಯಮಾಣೇ ಏವ ನಿರೂಪ್ಯಮಾಣೇ ತದೇವ ಶಾಸ್ತ್ರಗಮ್ಯಂ. ಈ ಉಪಕ್ರಮ ಉಪಸಂಹಾರಾದಿ ಲಿಂಗಗಳಿಂದ ಶಾಸ್ತ್ರದಲ್ಲಿ ಈ ಒಂದು ಶಬ್ದಕ್ಕೆ ಇದೇ ಅರ್ಥ ಅಂತ ಏನು ಹೇಳ್ತಾರೋ ಅದೇ ನಿಜವಾದ ಶಾಸ್ತ್ರ ಪ್ರತಿಪಾದಿತವಾದ, ಶಾಸ್ತ್ರದಿಂದ ಪ್ರತಿಪಾದ್ಯವಾದ ಅರ್ಥ. ಸುಮ್ಮನೆ ಈ ಶಬ್ದಕ್ಕೆ ಅನೇಕ ಶಬ್ದ ನಾನು ಅನೇಕ ಬಾರಿ ಹೇಳಿದ್ದೇನೆ, ಅನೇಕ ವರ್ಷದಿಂದ ಪಾಠ ಮಾಡ್ತಾ ಇದ್ದೇನೆ. ಅದರಿಂದಾಗಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು. ಸೈಂಧವ ಅಂತ ಬೇಕಾದಷ್ಟು ಅರ್ಥ. ಸೈಂಧವ ಅನ್ನೋದಕ್ಕೆ 2 ಅರ್ಥ ಅಂತ ಇಟ್ಕೊಂಡ್ರೂ ಆ ಸಮಯಕ್ಕೆ ಯಾವುದು ಬೇಕೋ ಅದನ್ನು ನಾವು ಇಟ್ಕೊಳ್ಬೇಕು. ಹೇಗೆ ಅಂತಂದರೆ ನೋಡ್ರಿ, ಉಪಕ್ರಮ ಉಪಸಂಹಾರ ಮುಂಚೆಗೆ ಇದನ್ನೇ ಇಟ್ಕೊಳ್ಳೋಣ. ಅದರ ಬಗ್ಗೆ ಇನ್ನು ವಿಶೇಷವಾಗಿ ಹೇಳ್ತೇನೆ. ಆಚಾರ್ಯರು ಯಾರೋ ಒಬ್ರು ಹೇಳ್ತಾ ಇದ್ರು, ಪ್ರವಚನ ಮಾಡ್ತಾ ಇದ್ದಾರೆ, ಏನೋ ಒಂದು ಮಧ್ಯದಲ್ಲಿ ಬಂತು, ಕರ್ಣೋಚಿತ್ವ ಗುದಂ ದಹೇತ್. ಹೇಳಿರ್ಬೇಕಾ ಅಂತ ಇದೆ ನಿಮಗೆ? ಹೇಳಿಲ್ಲ ಆಚಾರ್ಯ. ಕರ್ಣೋಚಿತ್ವ ಗುದಂ ದಹೇತ್ ಅಂತ. ಮೀಟಿಂಗು ಒಂದು 10 ನಿಮಿಷದಲ್ಲಿ ಎಂಡ್ ಆಗುತ್ತೆ ಅಂತ ಬರ್ತಿದೆ. ಹೌದು, ಇನ್ನು 10 ನಿಮಿಷ ಮಾಡೋಣ. ಆಮೇಲೆ ಟೈಮ್ ಅದ್ದ 1 ನಿಮಿಷ ಕಡಿಮೆ ಬಂದಾಗ ಸ್ಟಾಪ್ ಮಾಡೋಣ. ಕರ್ಣೋಚಿತ್ವ ಗುದಂ ದಹೇತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಿವಿಯನ್ನ ಕತ್ತರಿಸಿ ಆ ಕೆಳಭಾಗದಲ್ಲಿ ಬರಿ ಕೊಡಬೇಕು ಅಂತ. ಹೀಗೆ ಮಾಡಿದರೆ ಜ್ವರ ಕಡಿಮೆ ಆಗುತ್ತೆ ಅಂತ ಅವನು ಆ ಪಂಡಿತರು ಹೇಳ್ತಾ ಇದ್ದಾರೆ. ಒಬ್ಬ ಅಪ್ಪ, ಅವರು ಮಠದಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಅಪ್ಪ ಬಂದ ಮಗನನ್ನು ಕರ್ಕೊಂಡು, ಈ ಒಂದು ಶಬ್ದವನ್ನು ಹೇಳಬೇಕಾದ್ರೆ ಬಂದ. ಕರ್ಣೋಚಿತ್ವ ಗುದಂ ದಹೇತ್, ಕಿವಿಯನ್ನು ಕತ್ತರಿಸಿ ಕೆಳಗೆ ಬರಿ ಇಟ್ಟರೆ, ಕೆಳಗಿನ ಭಾಗಕ್ಕೆ ಪೃಷ್ಠಭಾಗಕ್ಕೆ ಬರೆ ಇಟ್ಟರೆ ಜ್ವರ ಕಡಿಮೆ ಆಗತ್ತೆ ಅಂತ ಹೇಳ್ದ. ಮರುದಿನ ಮಗನಿಗೆ ಜ್ವರ ಬಂತು. ಮಹಾಪಂಡಿತರಪ್ಪ ಹೇಳಿದ್ದಾರೆ ಅಂತ
ಮಗನಿಗೆ ಜ್ವರ ಬಂತು, ಕಿವಿ ಕತ್ತರಿಸಿದ, ಕೆಳಗಡೆ ಬರೆ ಇಟ್ಟ, ಜ್ವರ ಜಾಸ್ತಿ ಆಯಿತು, ತಲೆ ಕೆಡ್ತವನಿಗೆ. ಪಂಡಿತರು ಹೀಗೆ ಹೇಳೋದಾ? ನಾ ಹಾಗೆ ಮಾಡಿದೆ, ಸರಿ ಇಲ್ಲ. ಕರ್ಕೊಂಡೋದ ಮಗನ ಪಂಡಿತರ ಹತ್ರ. ಏನ್ರಿ ಪಂಡಿತರೆ, ಹೇಳಿದ್ದು ನಾ ಮಾಡಿದ್ರೂ ಜ್ವರ ಜಾಸ್ತಿ ಆಯಿತು. ಏನು ಹೀಗೆ ಹೇಳೋದು ನೀನು? ನೀ ಎಲ್ಲಿಂದ ಕೇಳಿ ಅಪ್ಪ? ನೀವೇನು ಅದನ್ನು ಹೇಳ್ತಾ ಇದ್ರಿ, ಕರ್ಣೋ ಚಿತ್ವ ಗುದಂ ದಹೇತ್ ಅಂತ, ಅಲ್ಲಿಂದ ಕೇಳಿದೆ. ಅದೇ ತಪ್ಪು ನೀ ಮಾಡಿರೋದು. ನಾನು ಈ ಒಂದು ಶಬ್ದಕ್ಕೆ ಮನುಷ್ಯರಿಗೆ ಮಾಡಬೇಕು ಅಂತ ಎಲ್ಲಿ ಹೇಳಿದೆ ನಾನು? ನನ್ನ ಉಪಕ್ರಮವನ್ನ ನೀನು ಕೇಳಿಲ್ಲ, ಬರೀ ಉಪಸಂಹಾರವನ್ನ ಕೇಳಿದೆ. ಈ ಒಂದು ಟಾಪಿಕ್ ಬಂದಾಗ ಇದು ಯಾವ ಟಾಪಿಕ್ಕು ನಾ ಹೇಳಬೇಕಾದ್ರೆ ಇದು ಪಶು ಪ್ರಕರಣ. ಪಶುಗಳಿಗೆ ಜ್ವರ ಬಂದಾಗ ಕಿವಿ ಕತ್ತರಿಸಿ ಪೃಷ್ಠಭಾಗಕ್ಕೆ ಬರಿ ಇಟ್ಟಾಗ ಅವುಗಳಿಗೆ ಜ್ವರ ಕಡಿಮೆ ಆಗತ್ತೆ. ಇವು ಕೂಡ ಹಳ್ಳಿಯಲ್ಲಿ ಮಾಡ್ತಾರೆ ಅದನ್ನು, ಎಮ್ಮೆಗಳಿಗೆ ದನಗಳಿಗೆಲ್ಲ ಮಾಡ್ತಾರೆ, ಜ್ವರ ಕಡಿಮೆ ಆಗೋದುಂಟು. ಇದು ಪಶು ಪ್ರಕರಣ ಅಂತ ಕೇಳೇ ಇಲ್ಲ. ಮೊದಲಿನ ಭಾಗ ಉಪಕ್ರಮವನ್ನ ಕೇಳೇ ಇಲ್ಲ, ಬರೀ ಉಪಸಂಹಾರವನ್ನ ಕೇಳಿಬಿಟ್ಟಿ ನೀನು. ಬರೀ ಉಪಸಂಹಾರವನ್ನ ಕೇಳಿ ನಿನ್ನ ಮಗನಿಗೆ ಜ್ವರ ಬಂತು ಅಂತೇಳಿ ಕಿವಿ ಕತ್ತರಿಸಿ ಬರೆ ಇಟ್ರೆ ನಂದೇನು ತಪ್ಪಿದೆ? ಎರಡನ್ನೂ ಸರಿಯಾಗಿ ಕೇಳಿದಾಗ ಯಾವುದು ನಿಜವಾದ ಅರ್ಥ ಅಂತ ಗೊತ್ತಾಗತ್ತೆ. ಹಾಗೆ ಶಾಸ್ತ್ರದಲ್ಲಿ ಬರುವಂತಹ ಶಬ್ದಗಳಿಗೆ ಇದೇ ಅರ್ಥ ಅಂತ ಹೇಳಬೇಕು ಅಂತಂದ್ರೆ ಮೊದಲಿನ ಭಾಗವನ್ನು ನೋಡಬೇಕು. ಈ ಒಂದು ಸೆಂಟೆನ್ಸ್ ಯಾಕೆ ಹೊರಟಿದೆ ಅನ್ನೋದನ್ನ ನೋಡಬೇಕು. ಸ್ಟಾರ್ಟಿಂಗ್ ಏನು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಲಾಸ್ಟ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು, ಅದನ್ನು ನೋಡಬೇಕು. ಎಲ್ಲವನ್ನು ನೋಡಿ ಸಮಗ್ರ ಒಂದು ಚಿತ್ರಣ ಬಂದ ಮೇಲೆ ಆ ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕೇ ಹೊರತು ಸುಮ್ಮನೆ ಅರ್ಥ ಮಾಡೋದಲ್ಲ. ಅದನ್ನೇ ಹೇಳಿದ್ದು ಉಪಕ್ರಮ ಉಪಸಂಹಾರ. ಇದು ಹೇಳಿದ್ದು ಬೃಹತ್ ಸಂಹಿತೆಯಲ್ಲಿ. ಉಪಕ್ರಮ ಆರಂಭ, ಉಪಸಂಹಾರ ಸಮಾಪ್ತಿ. ಅಭ್ಯಾಸ ಅಂತಂದ್ರೆ ಒಂದೇ ವಿಷಯವನ್ನ ಅನೇಕ ಸಾರಿ ಹೇಳುವಂಥದ್ದು, ರಿಪಿಟೇಷನ್. ಅಭ್ಯಾಸ. ಅಪೂರ್ವತ ಅಂತಂದ್ರೆ ಬೇರೆ ಪ್ರಮಾಣಗಳಿಂದ ಸಿದ್ಧವಾಗದಿರುವ ಹೊಸದಾದ ಒಂದು ವಿಷಯ ಈ ಪ್ರಮಾಣದಿಂದ ಸಿದ್ಧ ಆಗ್ತಾ ಇದೆ. ಅಪೂರ್ವತ ನೋಡಿ, ಯಾವುದರಿಂದಲೂ ಸಾಧ್ಯವಾಗದೇ ಹೋದರೆ ಇದರಿಂದ ಹೊಸದಾದ ಅರ್ಥ ಸಿದ್ಧವಾಗ್ತಾ ಇದೆ, ಅದನ್ನು ಅಪೂರ್ವತ. ಫಲ, ಫಲದ ನಿರೂಪಣೆ. ಈ ಒಂದು ಫಲಕ್ಕೆ ಈ ಒಂದು ಶ್ಲೋಕವನ್ನ, ಈ ಒಂದು ಮಂತ್ರವನ್ನು ಹೇಳೋದು ನಮಗೇನು ಫಲ, ಅದರ ನಿರೂಪಣೆಯನ್ನು ಕೂಡ ಮಾಡಿರ್ತಾರೆ. ಅದರ ಬಗ್ಗೆ ನಾವು ವಿಚಾರ ಮಾಡಬೇಕು. ಅರ್ಥವಾದ, ಸ್ತುತ್ಯಾತ್ಮಕ ನಿಂದನೆಗಳೆಲ್ಲ ಇರ್ತದೆ. ನಿಂದನೇನೆ ಅವು, ಆದರೆ ಸ್ತುತಿರೂಪಕವಾಗಿ ಇರ್ತದೆ. ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು, ರಮಣಿ ಮಚ್ಚ ಕಠಿಣ ಕಾಯ ಸೂಕರಾಸ್ಯ, ರಮಣೀಯ ಸ್ವರೂಪಿ ನೀನು, ಅಮಿತ ಘೋರ ರೂಪನವನು, ನಮಿಪರಿಷ್ಟ ದಾನಿ ನೀನು, ದಾನವ ಬೇಡುವವನಿಗೆ. ಬೈದು ಹಾಕ್ತಾರೆ ಪರಮಾತ್ಮನನ್ನ. ಅದ್ಭುತವಾದ ಸುಗಂಧ ಭರಿತವಾದ ಕಮಲದಲ್ಲಿ ಇರುವವಳು ನೀನು, ಅವನ ಹತ್ರ ಹೋದರೆ ಮೀನಿನ ವಾಸನೆ. ದೇವರ ಹತ್ರ ದೇವರಿಗೆ ಬೈಯೋದು. ರಮಣಿ ಮಚ್ಚ ಕಠಿಣ ಕಾಯ ಸೂಕರಾಸ್ಯನು, ಮೀನಿನ ವಾಸನೆ. ಮೀನು ಕೋಮಲಾಂಗಿ, ಮೃದುವಾದ ಶರೀರ ನಿಂದು, ಅವನು ಕಠಿಣ ಕಾಯ ಕೂರ್ಮ, ಸೂಕರಾಸ್ಯ ನಿಂದು ಕಮಲದಂತಹ ಮುಖ, ಬೈಯೋದು ಹಂದಿಯ ಮುಖ, ಕಠಿಣ ಕಾಯ, ಮೀನಿನ ವಾಸನೆ. ಇವೆಲ್ಲ ನಿಂದನೇನೆ, ಆದರೆ ಸ್ತುತ್ಯಾತ್ಮಕ ನಿಂದನೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ಉಗ್ರ ರೂಪ ನರಸಿಂಹಾವತಾರ. ನೀನು ನಿನ್ನನ್ನು ಬೇಡಿದವರಿಗೆಲ್ಲ ಕೊಡುವವಳು ನೀನು, ಆದರೆ ಅವನು ದಾನ ಬೇಡ್ತಾನಪ್ಪ. ವಾಮನಾವತಾರ. ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವರ. ಹಾಗಾದರೆ ದಾಸರೆಲ್ಲ ಬೈದರು ಅಂತ ಹೇಳಬೇಕಾ ಪರಮಾತ್ಮನನ್ನ? ಅದನ್ನು ಅರ್ಥವಾದ ಅಂತ ಕರೀತಾರೆ. ಸ್ತುತ್ಯಾತ್ಮಕ ನಿಂದನೆ, ನಿಂದಾಸ್ತುತಿ.
ಅಂತ ಅರ್ಥ. ಹೀಗೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಸುಮ್ಮನೆ ಸ್ವಲ್ಪ ಸಂಸ್ಕೃತ ಕಲ್ತಿದ್ದೇವೆ ಅಂದ ತಕ್ಷಣ ಪಾಣಿನಿ ಡಿಕ್ಷನರಿಯನ್ನು ಇಟ್ಕೊಂಡು ಶಬ್ದಕೋಶವನ್ನು ಅಮರಸಿಂಹನ ಅಮರಕೋಶವನ್ನು ಇಟ್ಟುಕೊಂಡು ನಾವೆಲ್ಲ ಅರ್ಥವನ್ನು ಹೇಳ್ತೇವೆ ಅಂತಂದರೆ ಅಪಾರ್ಥ ಆಗಿಬಿಡ್ತದೆ ಆ ಎಲ್ಲ ಶಬ್ದಗಳಿಗೆ. ಉಪಪತ್ತಿ, ಸರಿಯಾದ ಯುಕ್ತಿ ಬೇಕು, ಸರಿಯಾದ ಒಂದು ಕಾರಣ ಇರಬೇಕು, ಅದನ್ನೆಲ್ಲ ನೋಡಬೇಕು. ಈ ರೀತಿ ಇತಿ ತಾತ್ಪರ್ಯ ನಿರ್ಣಯೇ, ಲಿಂಗಂ ತಾತ್ಪರ್ಯ ನಿರ್ಣಯೇ. ಹೀಗೆ ಉಪಕ್ರಮಾದಿಗಳು ಏನಿದೆ ಇವನ್ನೆಲ್ಲ ನಾವು ಸರಿಯಾಗಿ ಅವಲೋಕನೆ ಮಾಡಿದಾಗ ಆವಾಗ ಒಂದು ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳಿ ಡಿಸೈಡ್ ಮಾಡಬೇಕೇ ಹೊರತು, ಸ್ವಲ್ಪ ಬಾಲಾದರ್ಶ ಪಾಠ ಆಗಿದೆ, ಅನೇಕ ವರ್ಷಗಳಿಂದ ನಾವು ಸ್ವಲ್ಪ ಕೇಳಿದ್ದೇವೆ, ಸಂಸ್ಕೃತ ಸ್ವಲ್ಪ ಮೇಲೆ ಮೇಲೆ ಬರ್ತದೆ ಅಂತಂದರೆ ವೇದಗಳಿಗೆ ಅರ್ಥ ಮಾಡಿದರೆ ಯದ್ವಾ ತದ್ವಾ ಭವಿಷ್ಯತಿ ಅಷ್ಟೆ. ಹೀಗೆ ಒಂದು ಶಬ್ದಕ್ಕೆ ಈ ರೀತಿಯಾಗಿ ಉಪಕ್ರಮಾದಿ ಲಿಂಗಗಳಿಂದ ನಾವು, ಲಿಂಗಗಳಂದರೆ ಇವೆಲ್ಲ ಕಾರಣಗಳು, ಯಾವುದಕ್ಕೆ? ಶಬ್ದದ ತಾತ್ಪರ್ಯಕ್ಕೆ. ಲಿಂಗೈಹಿ ಸಮ್ಯಕ್ ನಿರೂಪ್ಯಮಾಣೆ ತದೇವ ಶಾಸ್ತ್ರಗಮ್ಯಂ. ಯಾವಾಗ ಈ ಉಪಕ್ರಮಾದ ಲಿಂಗಗಳಿಂದ ಸರಿಯಾದ ನಿರೂಪಣೆ ಬರ್ತದೋ, ಆ ಶಬ್ದಕ್ಕೆ ಇದೇ ಅರ್ಥ ಅಂತ ಆಗುತ್ತೋ, ಆವಾಗ ಮಾತ್ರ ಆ ಅರ್ಥ ಶಾಸ್ತ್ರ ಪ್ರತಿಪಾದಿತವಾದ ಅರ್ಥ ಅಂತ ಅರ್ಥ. ಸುಮ್ಮನೆ ಹೇಳಿಕ್ಕಾಗೋದಿಲ್ಲವೆಲ್ಲ. ಹೌದಪ್ಪ ಸರಿ, ಶಂಕರ ಏನೋ ಕೂಡಿಸ್ಬಿಡ್ಬೋದು, ರುದ್ರ ಏನೋ ಕೂಡಿಸ್ಬಿಡೋದು. ಶುಭಂ ಕರೋತಿ ಶಂಕರ, ಒಳ್ಳೆಯದನ್ನು ಮಾಡ್ತಾನೆ ಅದು ಶಂಕರ ಅಂತಂದರೆ ಶಿವನಲ್ಲ ಪರಮಾತ್ಮ. ರುದ್ರ ಋಷಂದ್ರಾವಯತೆ ಯಸ್ಮಾತ್ ಇತಿ ರುದ್ರ, ನಮ್ಮ ಪಾಪಗಳನ್ನು ಕಳಿತಾನೆ, ದ್ರಾವಯತೆ, ಆದ್ದರಿಂದ ಅವನು ರುದ್ರ, ಪರಮಾತ್ಮ. ಸರಿ, ಇದೆಲ್ಲ ಓಕೆ. ದೇವತಾ ವಿಷಯಕ ದೇವತಾ ಹೆಸರುಗಳು, ಇತರ ದೇವತಾ ಹೆಸರುಗಳನ್ನು ಪರಮಾತ್ಮನಲ್ಲಿ ಕೂಡಿಸ್ಬೋದು, ಸರಿ. ನಮ್ಮಲ್ಲಿ ಎರಡು ಇದೆಯಲ್ಲಪ್ಪ, ವೇದ ಭಾಗ, ಇಡೀ ಸಮಗ್ರ ವೇದವನ್ನು ಎರಡು ಭಾಗ ಮಾಡಿದ್ದಾರೆ. ಒಂದು ಕರ್ಮಕಾಂಡ, ಇನ್ನೊಂದು ಬ್ರಹ್ಮಕಾಂಡ. ಕರ್ಮಕಾಂಡಗಳಲ್ಲಿ ಕೆಲಸ, ಕ್ರಿಯೆಗಳನ್ನು ಹೇಳುವಂತಹ ಶಬ್ದಗಳಿವೆ. ಕ್ರಿಯೆಗಳನ್ನು ಪರಮಾತ್ಮನಲ್ಲೇ ಕೂಡಿಸ್ತೀರಿ. ಮಾಡಿದ, ಕೂತ, ನಿದ್ದೆ ಮಾಡ್ದ, ಓಡಿ ಬಂದ, ನೀರು ಕುಡುದ, ಸಿಂಚತಿ, ಸಿಡಿಸಿದ, ಅದನ್ನೆಲ್ಲ ಹೇಗೆ ಕೂಡಿಸ್ತೀರಿ ಪರಮಾತ್ಮನಲ್ಲಿ? ಕರ್ಮಾದಿಗಳನ್ನು ಹೋಮ ಮಾಡಬೇಕು ಅಂತೆಲ್ಲ ಹೇಳ್ತಾರೆ, ಇಂತಹ ಸಮಿತ್ತನ್ನು ಹಾಕಬೇಕು ಅಂತ ಹೇಳ್ತಾರೆ. ಯಜಮಾನ ಎದ್ದೋದಾಗ ಅವನ ಸ್ಥಾನದಲ್ಲಿ ಧರಬೆ ಮುಷ್ಟಿಯನ್ನು ಇಡಬೇಕು ಅಂತ ಹೇಳ್ತಾರೆ. ಯಜಮಾನ ಪ್ರಸ್ತರ, ನೀವು ಹೇಳೋದೇನು? ವೇದದಲ್ಲಿ ಬರುವಂತಹ ಸಕಲ ಶಬ್ದಗಳೂ ಪರಮಾತ್ಮ ವಾಚ್ಯನಾಗಿದ್ದ, ಸಕಲ ಶಬ್ದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ಹೇಳ್ತೀರಿ. ಹಾಗಾದರೆ ಕರ್ಮವಾಚಕವಾದ ಶಬ್ದಗಳಿಂದ ಪರಮಾತ್ಮ ಹೇಗೆ ವಾಚ್ಯನಾಗ್ತಾನೆ ಅಂತ ಪ್ರಶ್ನೆ. ಮುಂದಿನ ಭಾಷ್ಯ ನೋಡಿ. ಮಾಂ ವಿಧತ್ತೆ ಭಿದತ್ತೆ ಮಾಂ ವಿಕಲ್ಪ್ಯೋಪೋಹ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ಅನ್ಯೋ ಮದ್ವೇದಕ